ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ದರ್ಶನ್ ಲಾಕ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಬಿಕಾಸ್ ಪ್ರೂಫ್ಗಳು ಸಿಗ್ತಾ ಹೋಗ್ತಾ ಇರುವಂತದ್ದು. ದರ್ಶನ್ ಅಲ್ಲಿದ್ರು, ಅವರ ಹಲ್ಲೆಯನ್ನ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳ ಜೊತೆಗೆ ಇಲ್ಲಿ ರಕ್ತದ ಕಲೆ ಕೂಡ ಒಂದು ಪ್ರಮುಖ ಅಂಶ ಆಗ್ಬಿಟ್ಟಿದೆ. ಒಂದು ಸಾಕ್ಷ್ಯ ಮಿಸ್ ಆಗದಂತೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಪೊಲೀಸರು. ಯಾಕಂದ್ರೆ ನಾವು ಹೇಳ್ತಾನೆ ಇದ್ವಿ, ದಯಾನಂದ್ ಅವರು ಇಲ್ಲಿ ಪ್ರಮುಖವಾಗಿ ಮಾತನಾಡುವಂತ ಸಂದರ್ಭದಲ್ಲೇ ಸಾಕಷ್ಟು ಬಾರಿ ಹೇಳಿದ್ದಾರೆ, ಇಲ್ಲಿ ಅನ್ಯಾಯಕ್ಕೊಳಗಾಗಿರುವಂತ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ಎರಡನೇ ಬಾರಿ FSL ನಿಂದ ವರದಿಯನ್ನ ಕೇಳಿದ್ದಾರೆ ಪೊಲೀಸರು. ಮೊದಲ FSL ವರದಿ ವಿಶ್ಲೇಷಣೆಗೆ ಈಗ ಮುಂದಾಗಿದೆ ಖಾಕಿ ಪಡೆ. ಮತ್ತೊಂದು ಆಯಾಮದಲ್ಲಿ ವರದಿಯನ್ನ ಕೇಳಿದ್ದಾರೆ ಪೊಲೀಸರು. ಏನದು ಅಂದ್ರೆ ಚಿಕ್ಕ ಡೌಟ್ ಅನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಈ ಡೌಟ್ಸ್ಗಳು ಯಾವ ರೀತಿಯಾಗಿ ಅಂದ್ರೆ, ದರ್ಶನ್ ಟಿ ಶರ್ಟ್ ಪ್ಯಾಂಟ್ ಮೇಲೆ ಸ್ವಾಮಿ ರಕ್ತದ ಕಲೆ ಸಿಕ್ತಲ್ಲ, ಎಷ್ಟು ಗಂಟೆಗೆ ರಕ್ತದ ಕಲೆ ಬಿದ್ದಿರಬಹುದು? ಬಟ್ಟೆ ಮೇಲೆ ಬೇರೆ ಯಾರ ರಕ್ತದ ಕಲೆ ಇದೆ? ಬೇರೆ ಯಾರ್ದಾದ್ರೂ ರಕ್ತದ ಕಲೆ ಇದೆಯಾ? ಇನ್ನ ಎಷ್ಟು ಫೋರ್ಸ್ ನಲ್ಲಿ ರಕ್ತ ಬಂದು ಬಿದ್ದಿರಬಹುದು? ಅವರ ಒಂದು ಟಿ ಶರ್ಟ್ ಮೇಲೆ ರಕ್ತ ಚಿಮ್ಮಿ ಬಿದ್ದಿದೆಯಾ, ಅಥವಾ ತುಂಬಾ ಹತ್ತಿರದಲ್ಲಿ ಸಮೀಪದಲ್ಲಿ ಅವರಿಗೆ ಒಡೆದಂತ ಸಂದರ್ಭದಲ್ಲಿ ಅವರ ದೇಹದ ಮೇಲೆ ಏನು ಮಾರಣಾಂತಿಕ ಹಲ್ಲೆ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಬಂದು ಬಿದ್ದಿರುವಂತದ್ದ? ಯಾವ ಟೈಮಿಂಗ್ಸು? ಈ ರೀತಿಯಾಗಿ ಎರಡನೇ ವರದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ತುಂಬಾ ಕ್ಲಾರಿಟಿಯನ್ನ ಪಡ್ಕೊಳ್ಳೋಕೆ ಈ ಪ್ರಕರಣದಲ್ಲಿ. ಬಿಕಾಸ್ ಐ ಪ್ರೊಫೈಲ್ ಕೇಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಐ ಪ್ರೊಫೈಲ್ ಇರುವಂತ ವಕೀಲರನ್ನೇ ನೇಮಿಸಿರ್ತಾರೆ. ಅಲ್ಲಿ ಒಂದು ಚಿಕ್ಕ ಒಂದು ಕನೆಕ್ಟಿಂಗ್ ಡಾಟ್ಸ್ ಮಿಸ್ ಆದ್ರೂ ಕೂಡ ಅದನ್ನ ಲೂಪೋಲ್ ಆಗಿ ತೆಗೆದುಕೊಂಡು ಅದನ್ನ ಹೈಲೈಟ್ ಮಾಡಿ ಈ ಪ್ರಕರಣದಲ್ಲಿ ಈ ಆರೋಪಿ ಭಾಗಿ ಆಗೇ ಇಲ್ಲ, ಇವರ ಪಾತ್ರ ತುಂಬಾ ಕಡಿಮೆ ಅಂತ ತೋರಿಸುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಪೊಲೀಸರು ಆ ಕನೆಕ್ಟಿಂಗ್ ಡಾಟ್ಸ್ ಅನ್ನು ಯಾವುದನ್ನು ಕೂಡ ಮಿಸ್ ಮಾಡ್ತಾ ಇಲ್ಲ. ಎಲ್ಲ ಇನ್ ಡೀಟೇಲ್ ಆಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನ ದರ್ಶನ್ ರಕ್ತದ ಕಲೆ ರೇಣುಕಾಸ್ವಾಮಿ ಬಟ್ಟೆ ಮೇಲೆ ಸಿಕ್ಕಿರುವಂತದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಾಕ್ಷ್ಯ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಫರೆನ್ಸಿಕ್ ಎಕ್ಸ್ಪರ್ಟ್ ಆಗಿರುವಂತ ದಿನೇಶ್ ರಾವ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಈಗ FSL ಇಂದ ಒಂದು ರಿಪೋರ್ಟ್ ಬಂದಿದೆ. ದರ್ಶನ್ ಜೂನ್ 8ನೇ ತಾರೀಕು ಧರಿಸಿದ್ದಂತ ಟಿ ಶರ್ಟ್ ಮತ್ತೆ ಪ್ಯಾಂಟ್ ಮೇಲೆ ಕೊಲೆಯಾಗಿರುವಂತ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಇದೆ ಅಂತ. ಈಗ ಸಣ್ಣ ವೆರಿಫಿಕೇಶನ್ ಈ ಕೇಸಲ್ಲಿ ಹೆಂಗ್ ನಡೆಯುತ್ತೆ? ಯಾಕಂದ್ರೆ ಎರಡನೇ ಬಾರಿಗೆ ಈಗ ಮನವಿ ಮಾಡಿರೋದು ಎಷ್ಟು ಫೋರ್ಸ್ ಅಲ್ಲಿ ಆ ರಕ್ತ ಚಿಮ್ಮಿದೆ, ಎಷ್ಟು ಗಂಟೆಗೆ ಚಿಮ್ಮಿದೆ ಅಂತ. ಮೇಡಮ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ರಕ್ತದ ಕಲೆಗಳಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಪೊಲೀಸ್ ಕಡೆಯಿಂದ ಏನಿರುತ್ತೆ ಅಂದ್ರೆ ಇದು ಮನುಷ್ಯನಿಗೆ ಸಂಬಂಧಪಟ್ಟದ್ದ ಅಂತ ಒಂದು, ಎರಡನೇದು ಯಾವ ಗ್ರೂಪಿಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಈ ಎರಡು ಕನ್ಫರ್ಮೇಶನ್ ಬರುತ್ತೆ. ಅಲ್ಲದೆ ಈಗ ರಕ್ತ ಯಾವ ಕಡೆ ಚಿಮ್ಮಿತ್ತು ಅಂದ್ರೆ ದಟ್ ಇಸ್ ಬ್ಲಡ್ ಸ್ಪ್ಯಾಟರ್ ಅಂತೀವಿ ನಾವು. ಸೊ ಬ್ಲಡ್ ಸ್ಪ್ಯಾಟರ್ ಅನಾಲಿಸಿಸ್ ಅಂದ್ರೆ ಅದು ಈ ಯಾರು ರಕ್ತ ಪರೀಕ್ಷೆ ಮಾಡ್ತಾರಲ್ಲ ಅವ್ರಿಗೆ ಬರೋದಿಲ್ಲ. ದಟ್ ಇಟ್ ಸೆಲ್ಫ್ ಇಟ್ಸ್ ಸಪರೇಟ್ ಎಕ್ಸ್ಪರ್ಟೀಸ್. ಅದಕ್ಕೆ ಸಪರೇಟ್ ಎಕ್ಸ್ಪರ್ಟ್ಸ್ ಬೇಕಾಗತ್ತೆ. ಈಗ ಬ್ಲಡ್ ಟೆಸ್ಟ್ ಮಾಡೋದು ಬಯಾಲಜಿಕಲ್ ಸೆಕ್ಷನ್ ಇನ್ ದ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್. ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ಬಯಾಲಜಿಕಲ್ ಸೆಕ್ಷನ್ ಇರುತ್ತೆ, ಅಲ್ಲಿ ರಕ್ತದ ಪರೀಕ್ಷೆ ಇದನ್ನೆಲ್ಲ ಮಾಡೋದು. ಬಟ್ ಅದೇ ಬ್ಲಡ್ ಸ್ಪ್ಯಾಟರ್ ಅನಾಲಿಸಿಸ್ ಮಾಡೋದು ದಟ್ಸ್ ಅ ವೆರಿ ಡಿಫ್ರೆಂಟ್ ಪೀಸ್ ಆಫ್ ಸೈನ್ಸ್ ಅದು. ಸೊ ಅದು ರಕ್ತದ ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ವೆಪನ್ ಯೂಸ್ ಮಾಡಿದ್ದಾರೆ. ಬಟ್ ಅಂತ ಪರಿಸ್ಥಿತಿ ಈ ಕೇಸ್ ನಲ್ಲಿ ಬರೋದು ಚಾನ್ಸಸ್ ಕಮ್ಮಿ. ಯಾಕೆಂದ್ರೆ ಶಾರ್ಪ್ ವೆಪನ್ಸ್ ಯೂಸ್ ಮಾಡಿಲ್ಲ. ಅಂದ್ರೆ ಇದು ಬರೀ ಬ್ಲಂಟ್ ಇಂಜುರೀಸ್ ಅಂತೀವಿ ನಾವು. ಅಂದ್ರೆ ಕೈಯಲ್ಲಿ ಹೊಡೆದಿರೋದು, ಕಾಲಲ್ಲಿ ಹೊಡೆದಿರೋದು, ಕಟ್ಟಿಗೆನಲ್ಲಿ ಹೊಡೆದಿರೋದು. ಅದೇ ಚಾಕು ಮತ್ತೆ ಮಚ್ಚು ಈ ತರದಲ್ಲಿ ಏನಾದ್ರು ಹೊಡೆದಾಗ ಅವಾಗ ರಕ್ತನಾಳಗಳ ಕಟ್ಟಾಗಿ ರಕ್ತ ಚಿಮ್ಮುತ್ತೆ. ಆಮೇಲೆ ಆ ವೆಪನ್ ಮೇಲೆ ಇರ್ತಕ್ಕಂಥ ರಕ್ತನು ಹೊಡೆಯೋ ಟೈಮ್ ನಲ್ಲಿ ಆ ಫೋರ್ಸ್ ಅಲ್ಲಿ ಅದು ಸ್ಪ್ರೇ ಆಗತ್ತೆ, ಅಂದ್ರೆ ಸ್ಪ್ಯಾಟರ್ ಆಗತ್ತೆ. ಸೊ ಅದು ಆಧಾರದ ಮೇಲೆ ಯಾವ ಡೈರೆಕ್ಷನ್ ಅಲ್ಲಿ ಬಾಡಿ ಇತ್ತು, ಯಾವ ಜಾಗದಲ್ಲಿ ನಿಂತಿದ್ರು, ಹೈಟ್ ಏನು, ಯಾವ ತರ ಫೋರ್ಸ್ ಯೂಸ್ ಮಾಡಿದ್ದಾರೆ ಅಂತ ಇದನ್ನೆಲ್ಲ ಅನಾಲಿಸಿಸ್ ಮಾಡ್ತೀವಿ. ಸೊ ಬಟ್ ಈ ಇದರಲ್ಲಿ ಸಿನ್ಸ್ ಶಾರ್ಪ್ ವೆಪನ್ಸ್ ಆರ್ ನಾಟ್ ಯೂಸ್ಡ್, ಅದರ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಮೇಡಮ್. ಈಗ ಪೊಲೀಸರು ಎರಡನೇ ಬಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅದೇ ಎಷ್ಟು ಫೋರ್ಸ್ ಆಗಿ ರಕ್ತ ಚಿಮ್ಮಿದೆ ಮತ್ತೆ ಎಷ್ಟು ಗಂಟೆಗೆ ಅಂತ. ಸೊ ನೀವ್ ಹೇಳ್ದಂಗೆ ಅದಕ್ಕೆ ಬೇರೆ ಎಕ್ಸ್ಪರ್ಟ್ ಗಳೇ ಇರ್ತಾರೆ. ಬಟ್ ಈ ಕೇಸಲ್ಲಿ ನೆಸೆಸಿಟಿ ಇಲ್ಲ ಅಂತಾನು ನೀವು ಹೇಳ್ತಿರೋದ್ರಿಂದ ಅದನ್ನ ರೆಫ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ ಈಗ ಪೊಲೀಸರು ರಿಕ್ವೆಸ್ಟ್ ಮಾಡಿದ್ರು? ಇಲ್ಲ, ಇನ್ನೊಂದು ಏನಾದ್ರ ಚಾನ್ಸಸ್ ಇದೆ ಅಂದ್ರೆ ರಕ್ತ ಸ್ರಾವ ಆಗಿರುತ್ತೆ ನೋಡಿ. ಈಗ ಕಟ್ಟಿಗೆನಲ್ಲಿ ಹೊಡೆದು ಕೈ ಕಾಲು ಹೊಡೆದಲ್ಲಿ ಮೂಗಿನಲ್ಲಿ ಬಾಯಿನಲ್ಲಿ ಬರೋ ರಕ್ತ ಇರುತ್ತಲ್ಲ, ದಟ್ಸ್ ಯು ಮೋಸ್ಟ್ ಆಫ್ ದ ಬ್ಲಡ್ಸ್ ಆರ್ ಸಾಫ್ಟ್ ಟಿಶ್ಯೂ ಇಂಜುರೀಸ್ ಇಂದ ಬಂದಿರ್ತಕ್ಕಂಥ ಬ್ಲಡ್. ಸೊ ಇದೇನಾಗುತ್ತೆ ಅಂದ್ರೆ ಆ ಜಾಗದಲ್ಲಿ ಬಿದ್ದಿರೋ ಚಾನ್ಸಸ್ ಇರುತ್ತೆ.
ಸೊ ಆ ಜಾಗದಲ್ಲಿ ಬಿದ್ದಿರೋ ಚಾನ್ಸಸ್ ಇರುತ್ತಲ್ಲ, ಆ ರಕ್ತ ಕಲೆಗಳನ್ನೆಲ್ಲ ಶೇಖರಣೆ ಮಾಡಿ ಪೊಲೀಸ್ ಕೊಟ್ಟಿರ್ತಾರೆ. ಯಾವ್ಯಾವ ಜಾಗದಲ್ಲಿ ಬಿದ್ದಿದೆ, ಫಾರ್ ಎಕ್ಸಾಂಪಲ್ ಅದು ಸೆಕ್ಯೂರಿಟಿ ಗಾರ್ಡ್ ಆಫೀಸ್ ಅಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಂದು ಒಡೆದಿದ್ದ ಜಾಗ ಶೆಡ್ ನಲ್ಲಿ ಅಂತ ಹೇಳ್ತಾರೆ. ಸೊ ಅಲ್ಲಿರೋ ರಕ್ತ ಕಳೆಗಳನ್ನು ಮತ್ತೆ ಇಲ್ಲಿರೋ ರಕ್ತ ಕಳೆಗಳನ್ನು ಎರಡೂ ತಗೊಂಡು ಇದ್ ಮಾಡಿದಾಗ ದಟ್ ವಿಲ್ ಕನ್ಫರ್ಮ್ ದ ಆಕ್ಚುಯಲ್ ಕ್ರೈಮ್ ಸೀನ್. ಸೊ ಅದನ್ನ ಕನ್ಫರ್ಮ್ ಮಾಡ್ಲಿಕ್ಕೆ ರಕ್ತ ಕಲೆಗಳು ಕಳ್ಸಿದ್ರೆ ಅದ್ರ ಬಗ್ಗೆ ಒಪಿನಿಯನ್ ಕೇಳಿರೋದು ಅದು ಸರ್ವೇ ಅದು ಬೇಕೇ ಆಗತ್ತೆ, ಅದನ್ನ ಕೇಳಿರ್ಬೋದು ಅಂತ ನನ್ನ ಅನಿಸಿಕೆ. ಸರ್, ಮೊನ್ನೆನೂ ನೀವು ಹೇಳ್ತಾ ಇದ್ರಿ ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಬಯಾಲಜಿಕಲ್ ಎವಿಡೆನ್ಸ್ ಇದೆಲ್ಲ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಈ ಬಯಾಲಜಿಕಲ್ ಎವಿಡೆನ್ಸ್ಗಳು ಫಾರ್ ಎಕ್ಸಾಂಪಲ್ ಈಗ ಆರೋಪಿಗಳದ್ದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಕೊಲೆಯಾಗಿರುವಂಥ ರೇಣುಕಾಸ್ವಾಮಿದು ಕೆಲವೊಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಫೈನಲಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡುವಾಗ FSL ರಿಪೋರ್ಟ್ಗಳಿಗೆ ಆಲ್ರೆಡಿ ಸುಮಾರು ಬಂದಿದೆಯಲ್ಲ, ಯಾವ ತರ ಉಲ್ಲೇಖ ಮಾಡ್ತಾರೆ? ಅಲ್ಲ ನೋಡಿ, FSL ನಲ್ಲಿ ಇದು ತುಂಬಾ ಟೆಕ್ನಿಕಾಲಿಟೀಸ್ ನೀವೇನ್ ಡಿಸ್ಕ್ರೈಬ್ ಮಾಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ವಿನ್ ದ ಪ್ರಾಸಿಕ್ಯೂಷನ್ ಇಸ್ ಕನ್ಸರ್ನ್. ಅಂದ್ರೆ ಯಾರು ಕಲೆಕ್ಟ್ ಮಾಡಿದ್ರು ಅವರ ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರು ಮತ್ತೆ ಅದನ್ನ ಎಕ್ಸಿಬಿಟ್ ಅಂತೀವಿ, ಆ ಎಕ್ಸಿಬಿಟ್ ನಂಬರು, ಡೇಟ್ ಅಂಡ್ ಟೈಮ್ ಆಫ್ ರಿಕವರಿ, ಪ್ಲೇಸ್ ಆಫ್ ರಿಕವರಿ, ಇದನ್ನೆಲ್ಲ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ಬೇಕಾಗತ್ತೆ. ಅದ ನಂತರ ಆ ಪರ್ಟಿಕ್ಯುಲರ್ MO ಅಂತೀವಿ ನಾವು, ಮೋಡಸ್ ಆಪರೆಂಡಿ ನಂಬರ್ ಅಂತ ಹೇಳ್ತೀವಿ, ಆ ನಂಬರಿಗೆ ಆ ರಿಪೋರ್ಟ್ ಬರುತ್ತಲ್ಲ, ದಟ್ ವಿಲ್ ಬಿ ಆನ್ ಅನದರ್ ಎಕ್ಸಿಬಿಟ್ ಫ್ರಮ್ ದ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್. ಅದನ್ನ ಆ ಸ್ಯಾಂಪಲ್ಗೆ ನಾವು ಉಲ್ಲೇಖ ಮಾಡ್ಬೇಕಾಗತ್ತೆ ಚಾರ್ಜ್ ಶೀಟ್ ಅಲ್ಲಿ. ಸೊ ಅದನ್ನ ಉಲ್ಲೇಖ ಮಾಡಿ ಅದರಲ್ಲಿ ಬರ್ದಿರ್ತಕ್ಕಂಥದ್ದು ಯಾರು ಕಲೆಕ್ಟ್ ಮಾಡಿದ್ರು ಅವರು ಒಂದು ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾರೆ, ಅವರ ನಂಬರು. ಅಂದ್ರೆ ಇದನ್ನೆಲ್ಲ ತಾಳೆ ಮಾಡ್ಬೇಕು, ಅಂದ್ರೆ ಎವ್ರಿಥಿಂಗ್ ಶುಡ್ ಬಿ ಕನ್ಸಿಸ್ಟೆಂಟ್. ಮೇಡಮ್, ನೀವು ಇದರಲ್ಲಿ ಒಂದು ವ್ಯತ್ಯಾಸ ಆದ್ರೂ ಇಟ್ ವಿಲ್ ಬಿ ಅನ್ ಅಡ್ವಾಂಟೇಜ್ ಟು ದ ಅಕ್ಯೂಸ್ಡ್. ಎಕ್ಸಾಕ್ಟ್ಲಿ. ಸೊ ದಿಸ್ ಈಸ್ ಅದೇ ಅದು ಯೂಶಲಿ ಈ ತರ ಬರೆಯೋರು ರೈಟ್ರು ಬರೀತಾರೆ, ಇನ್ಸ್ಪೆಕ್ಟರ್ SP ಯಾರು ಬರೆಯೋದಿಲ್ಲ ಇದೆಲ್ಲ. ಮೆಜಾರಿಟಿ ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ಗೊತ್ತೂ ಇರೋದಿಲ್ಲ. ಸೊ ಇದು ಬರೆಯೋದು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಲೆವೆಲ್ ತುಂಬಾ ಸೀನಿಯರ್ ಅಂತವ್ರು ಬರೀತಾರೆ, ಪರಿಣಿತಿರೋರು. ಅವ್ರು ಬರೆಯೋದ ಆಧಾರದ ಮೇಲೆನೆ ಕೇಸ್ ಡಿಸೈಡ್ ಆಗುತ್ತೆ ದರ್ಶನ್ ಅವ್ರ ಮೇಲೆ. ಬೇರೆ ಏನು ಪಾತ್ರ ಇದೇ ಮೋಸ್ಟ್ ಇಂಪಾರ್ಟೆಂಟ್, ಯಾವ ರೀತಿ ಬರೀತಾರೆ ಬರವಣಿಗೆ ಅದನ್ನೇ ಕೋರ್ಟಿಗೆ ಸಬ್ಮಿಟ್ ಮಾಡೋದು. ಇದನ್ನಲ್ಲಿ ಏನೇ ವ್ಯತ್ಯಾಸ ಇದ್ರು ಆ ಎವಿಡೆನ್ಸೇ ನಿಷ್ಕ್ರಿಯ ಆಗುತ್ತೆ. ಸೊ that is how it has to be done and documented. ಚಿಕ್ಕ ಸೆಂಟೆನ್ಸ್ ಅವರು ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಯಾವ ತರ ಮುಂದೆ ಏನೆಲ್ಲ ಆಗುತ್ತೆ ಅಂತೇಳಿ ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಮಾತಾಡಿದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.